ನಾವು ಈ ಖಾತಾ ಆಂದೋಲನವನ್ನ ಪ್ರಾರಂಭ ಮಾಡಿ ಇದು ಸುಮಾರು 26ನೇ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ SIR ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ರಿಂದಾಗಿ ನಮ್ಮ ರೆವಿನ್ಯೂ ಸ್ಟಾಫ್ ಕೂಡ ಎರಡೆರಡು ಕಡೆ ಕೆಲಸ ಮಾಡಬೇಕಾಗಿ ಬಂತು. ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸರ್ವರು ಸುಮಾರು 6 ಗಂಟೆ ವ್ಯತ್ಯಾಸ ಆಗ್ತಾ ಇದ್ರಿಂದ ಸ್ವಲ್ಪ ನಿಯಮಿತ ವೇಳೆಯಲ್ಲಿ ಕೊಡೋದಕ್ಕೆ ಸ್ವಲ್ಪ ನಿಧಾನ ಆಯಿತು. ಹಾಗಾಗಿ ಕೂಡ ಈಗ ಸಾಫ್ಟ್ವೇರ್ನ ಉನ್ನತೀಕರಿಸ್ತಾ ಇದ್ದಾರೆ ಮೇಲ್ಗುಳ ಮಟ್ಟದಲ್ಲೂ ಕೂಡ. ಅದರ ಬಗ್ಗೆ ಆಗ್ತಕ್ಕಂಥ ತಾಂತ್ರಿಕ ಅಡಚಣೆಗಳು ಏನು ವ್ಯತ್ಯಾಸ ಆಗ್ತಾ ಇದೆ ಮತ್ತೆ ಬಹಳಷ್ಟು ರಿಜೆಕ್ಟ್ ಆಯ್ತಾ ಇದೆ, ಅದ್ರ ಬಗ್ಗೆ ನಮ್ಮ ಆಯುಕ್ತರು ಹೇಳ್ತಾರೆ. ಹಾಗಾಗಿ ನಾವೆಲ್ಲ ರಾಮನಗರ ನಗರಸಭೆ ವತಿಯಿಂದ ನಿರಂತರವಾಗಿ ಜನರಿಗೆ ಎಲ್ಲ ಸೌಲಭ್ಯಗಳು ಅವ್ರಿಗೆ ದಕ್ಕಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ಅವ್ರಿಗೆ ದೊರಕಿಸ್ತಕ್ಕಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಅಷ್ಟೆಲ್ಲ ತಾಂತ್ರಿಕವಾಗಿ ಅಡಚಣೆಗಳಿದ್ರು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ನಾವು 26ನೇ ಈ ಒಂದು ಸಮಾರಂಭದಲ್ಲಿ ಇವತ್ತು ಸುಮಾರು ಒಂದು 150ಕ್ಕೂ ಹೆಚ್ಚು ಈ ಖಾತೆಗಳನ್ನು ಇವತ್ತು ಮಾರ್ಕ್ ಮಾಡ್ಕೊಂಡಿದ್ದೇವೆ. ಪ್ರತಿಯೊಬ್ಬ ನಾಗರಿಕರು ಕೂಡ ತಾವು ಯಾವ ರೀತಿ ತಮ್ಮ ಆಸ್ತಿ ಸೃಜನೆಗೋಸ್ಕರ ಆಸ್ತಿ ಸೃಜಿಸೋದಕ್ಕೆ ಅಥವಾ ತಾವು ಎಷ್ಟು ಆಸಕ್ತಿ ಹೊಂದಿರ್ತೀರೋ ಈ ನಗರವನ್ನ ನಾವು ಒಳ್ಳೆಯ ಮಾದರಿ ನಗರವನ್ನಾಗಿ ಮಾಡಬೇಕು, ಮತ್ತೆ ಒಳ್ಳೆಯ ಪರಿಸರ ಸ್ನೇಹಿ ನಗರವನ್ನಾಗಿ ಮಾಡಬೇಕು, ಮತ್ತು ಸ್ವಚ್ಛ ರಾಮನಗರವನ್ನಾಗಿ ಮಾಡ್ಬೇಕಂದ್ರೆ ನಾವೆಲ್ಲ ಬಹಳ ದೂರ ಸಾಕ್ಬೇಕಾಗಿದೆ. ಅದಕ್ಕೆ ನಗರಸಭೆಗೆ ತಮ್ಮ ನಾಗರಿಕರ ಸಹಕಾರ ಬಹಳ ಮುಖ್ಯ. ಪ್ರತಿ ವಾರ್ಡ್ಗೂ ಕೂಡ ಒಂದು 5-6 ವೆಹಿಕಲ್ಸ್ ಶಾರ್ಟೇಜ್ ಇತ್ತು ಮನೆ ಕಸ ಕಲೆಕ್ಷನ್ಗೆ. ಅದನ್ನೂ ಕೂಡ ಒದಗಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಪ್ರತಿಯೊಬ್ಬರು ಅಂಗಡಿ ಮಳಿಗೆಗಳವ್ರು ಇರ್ಬೋದು, ಮನೆಗಳವ್ರು ಇರ್ಬೋದು, ಫಿಲೇಚರ್ನವ್ರು ಇರ್ಬೋದು, ಅಥವಾ ಫ್ಯಾಕ್ಟ್ರಿಗಳವರು, ಬೇರೆ ಬೇರೆ ಒಂದು ಘಟಕಗಳು ನಡೆಸೋರು, ಇಂಡಸ್ಟ್ರೀಸ್ ನಡೆಸೋರು, ಮಗ್ಗಗಳವ್ರು ಇರಲಿ, ಇನ್ನೊಬ್ರು ಯಾರಾದ್ರೂ ಇರಲಿ, ಎಲ್ಲರೂ ಅವರು ಉತ್ಪತ್ತಿ ಆಗ್ತಕ್ಕಂಥ ಕಸವನ್ನ ನಮ್ಮ ನಗರಸಭೆ ಗಾಡಿಗಳು ಕೊಟ್ಬಿಟ್ರೆ ಎಲ್ಲೂ ನಮ್ಗೆ ತೊಂದರೆ ಆಗೋದಿಲ್ಲ. ಆದ್ರೆ ಇವತ್ತು ಬರ್ಲಿಲ್ಲ ಅಂದ್ರೆ ನಾವು ಒಂದು ಎಂಟೈರ್ ಪ್ರತಿಯೊಂದು ಮನೆಯೂ ಕೂಡ ಸ್ಕ್ಯಾನ್ ಮಾಡಿಸೋದು ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿಯೊಂದು ಮನೆ ಎಲ್ಲಿ ಯಾವ ಮನೆಗೆ ಕಸ ಬಂದಿಲ್ಲ ನಮ್ಗೆ ಗೊತ್ತಾಗ್ಬೇಕು. ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ನಾವು ಒಂದು ಯುದ್ಧದ ರೀತಿನಲ್ಲಿ ರಾಮನಗರನ್ನ ಕ್ಲೀನ್ ಆಗಿಡ್ಬೇಕಂದ್ರೆ ಒಂದು ಯುದ್ಧದ ರೀತಿ ಮಾಡ್ಬೇಕು. ಈ ಸಾರಿ ನಾವು ಕಳೆದ 25 ಆಂದೋಲನ ಮಾಡಿದಾಗ 25ನೇ ಆಂದೋಲನ ಮತ್ತು ಈಗಿನ 26ನೇದಕ್ಕೂ ಬಹಳ ಗ್ಯಾಪ್ ಆಯಿತು. ಕಾರಣ ನಮ್ಮ ಅಧಿಕಾರಿಗಳು, ನಮ್ಮ ಕಂದಾಯ ಶಾಖೆ ಅಧಿಕಾರಿಗಳು ಎಷ್ಟೇ ಹಗಲು ರಾತ್ರಿ ಕೆಲಸವನ್ನ ಮಾಡಿದ್ರು ಕೂಡ ಇಲಾಖೆ ಈ ಆಸ್ತಿ ತಂತ್ರಾಂಶವನ್ನ ಉನ್ನತೀಕರಣ ಮಾಡೋದಕ್ಕೆ ಸಮಯವನ್ನ ಕೇಳ್ತು. ನಮ್ಮಿಂದನೇ, ಜನಗಳಿಂದನೇ ಸಮಯವನ್ನ ಕೇಳ್ತು. ಅದು ಡಿಸೆಂಬರ್ ಅಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗಿ ಇದುವರೆಗೂ ಕೂಡ ಸರಿ ಆಗಿಲ್ಲ ಉನ್ನತೀಕರಣ ಮಾಡೋದಕ್ಕೆ. ಯಾಕೆಂದ್ರೆ ದಿನೇ ದಿನೇ ಈ ಆಸ್ತಿಯನ್ನ ತಗೊಳ್ಳುವ ಪಬ್ಲಿಕ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾರ್ವಜನಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದನ್ನ ಅಪ್ಗ್ರೇಡ್ ಮಾಡೋದಕ್ಕೆ ಪ್ರಯತ್ನವನ್ನ ಇಲಾಖೆ ಮಾಡ್ತಾ ಇದೆ. ಆದ್ರೆ ಆ ಅಪ್ಗ್ರೇಡ್ ಮಾಡೋ ಹಂತದಲ್ಲಿ ಸಾಕಷ್ಟು ತಾಂತ್ರಿಕ ದೋಷಗಳು ಆಗಿದ್ದಾವೆ. ತೊಂದರೆ ಆಗಿರೋರ್ಗೆ ಇನ್ನೂ ಕೆಲಸ ಆಗಿಲ್ಲ. ನಿಮ್ ಜೊತೆನೆ ಅರ್ಜಿಯನ್ನ ಹಾಕಿದ್ದಾರೆ, ಆದ್ರೆ ಅವರ ಅರ್ಜಿಗಳು ರಿಜೆಕ್ಟ್ ಆಗಿದ್ದಾವೆ, ತಿರಸ್ಕೃತ ಆಗಿದ್ದಾವೆ. ಕಾರಣ ಏನು ಅಂದ್ರೆ ಈ ಆಸ್ತಿ ತಂತ್ರಾಂಶದಲ್ಲಿ ಇರುವಂತಹ ತಾಂತ್ರಿಕ ದೋಷಗಳು. ಇಲ್ಲಿ ಆಗದೆ ಇರೋರಿಗೆ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿದ್ದಾವೆ. ಬಹಳ ಜನ ನಂದು ರಿಜೆಕ್ಟ್ ಆಗಿದೆ ಅಂತ ಬಂದು ಕೇಳ್ತಿದ್ದಾರೆ. ಅರ್ಜಿಯನ್ನ ಹಾಕುವಾಗ ಸ್ವತಃ ನೀವೇ ಖುದ್ದು ಅಲ್ಲಿ ಕೂತ್ಕೋಬೇಕು. ಕಾರಣ ಏನಂದ್ರೆ ಇವಾಗ ಪಬ್ಲಿಕ್ ಗೆನೆ ಅರ್ಜಿ ಹಾಕುವ ಅವಕಾಶವನ್ನ ಕೊಟ್ಬಿಟ್ಟಿದ್ದಾರೆ. ನಿಮ್ಮ ಫೋನ್ ನಂಬರೇ ನಿಮ್ಗೆ ಲಾಗಿನ್ ಐಡಿ. ನಿಮ್ ಫೋನ್ ನಂಬರ್ ಮೂಲಕ ರಿಜಿಸ್ಟರ್ ಆಗ್ತೀರಾ, ಅದರ ಮೂಲಕನೇ ಅರ್ಜಿ ದಾಖಲೆಗಳನ್ನ ಸಲ್ಲಿಸ್ತೀರಿ, ನಿಮ್ಗೆನೆ OTP ಬರುತ್ತೆ. ಅರ್ಜಿ ಸರಿಯಾಗಿದ್ರೆ ಫಾರ್ವರ್ಡ್ ಇಟ್ಟು ಮುನ್ಸಿಪಾಲಿಟಿ ಅಂತ ಬರುತ್ತೆ. ಅಂದ್ರೆ ಯಾರ್ಯಾರು ಅವರೇ ಕೂತ್ಕೊಂಡು ಅರ್ಜಿಯನ್ನ ಹಾಕ್ತಾ ಇದ್ದೀರೋ ಅಥವಾ ನಿಮ್ ಕೆಲ್ಸನ ಬೇರೆ ಯಾರು ಕರೆಕ್ಟ್ ಆಗಿ ಮಾಡ್ತಿದಾರೋ ಅವ್ರಿಗೆಲ್ಲ ಬರ್ತಾ ಇದೆ. ಕೆಲವು ಸಾಕಷ್ಟು ಅಪ್ಲಿಕೇಶನ್ಸ್ ಅಲ್ಲಿ ಏನಾಗಿದೆ, ಕ್ರಯಪತ್ರವನ್ನೇ ಅಪ್ಲೋಡ್ ಮಾಡಿರ್ತಾರೆ. ಪಾಪ ಅವ್ರು ಯಾರು ನಿಮ್ಮ ಕೆಲಸವನ್ನ ನಿಮ್ ಪರವಾಗಿ ಮಾಡಿರ್ತಾರೆ, ಆದ್ರೆ ಅದು ಅಪ್ಲೋಡ್ ಆಗಿ ನಮ್ಗೆ ಬರ್ತಾ ಇಲ್ಲ. ಫೋಟೋ ಬರ್ಬೇಕು, ಬರ್ತಾ ಇಲ್ಲ. ನಿಮ್ಮ ಹೆಸರು ಬರ್ಬೇಕು, ಬರ್ತಾ ಇಲ್ಲ.
ನಿಮ್ಮ ಆಸ್ತಿಯ ಅಳತೆ ಬರಬೇಕು, ಬರ್ತಾ ಇಲ್ಲ. ಸೊ ಹೀಗಾಗಿ ಏನಾಗಿದೆ, ಅಪೂರ್ಣ ಅರ್ಜಿಗಳು ನಮ್ಗೆ ಬರ್ತಾ ಇದಾವೆ. ಯಾರ್ದೋ ಹೆಸರಿಗೆ ಯಾರ್ದೋ ಅರ್ಜಿ ಬರ್ತಾ ಇದೆ, ಆಮೇಲೆ ಯಾರ್ದೋ ದಾಖಲೆಗಳು ಇನ್ಯಾರ್ದೋ ಹೆಸರಿಗೆ ಬರ್ತಾ ಇದೆ, ಮತ್ತು ಬರ್ತಾನೆ ಇಲ್ಲ, ಡಾಕ್ಯುಮೆಂಟ್ಸೇ ಸರಿಯಾಗಿ ಬರ್ತಾ ಇಲ್ಲ. ಇದಕ್ಕೆ ಒಂದ್ ಅರ್ಧ ಗಂಟೆ ನೀವು ಟೈಮ್ ತಕೊಂಡ್ರು ಪರವಾಗಿಲ್ಲ, ಯಾಕೆಂದ್ರೆ ಇದು ನಿಮ್ಮ ಕೆಲಸ. ಅರ್ಧ ಗಂಟೆ ನೀವು ಕಂಪ್ಯೂಟರ್ ಸೆಂಟರ್ ಅಲ್ಲಿ ಕೂತ್ಕೊಂಡ್ರು ಪರವಾಗಿಲ್ಲ. ನೀವು ನಿಮ್ಮ ಆಸ್ತಿಯ ಎಲ್ಲಾ ದಾಖಲೆಗಳು ಅಪ್ಲೋಡ್ ಆಗಿದಾವ ಅನ್ನೋದನ್ನ ಒಂದು ಪ್ರಿಂಟ್ ಅನ್ನ ನೀವು ತಗೊಳ್ಳಿದಾಗಿತ್ತು. ನೀವು ಸಲ್ಲಿಸಿರುವ EC ಆಗಿರ್ಬೋದು, ಎನ್ಕಂಬ್ರೆನ್ಸ್ ಕ್ರಯ ಪತ್ರ ಆಗಿರ್ಬೋದು, ಮತ್ತೆ ಆಸ್ತಿ ತೆರಿಗೆಯನ್ನ ಕಟ್ಟಿರುವ ರಶೀದಿ, ಮತ್ತೆ ಫೋಟೋ ನಿಮ್ದೇನಾ ಫೋಟೋ, ಮತ್ತು ಆಸ್ತಿಯ ಫೋಟೋ ಕರೆಕ್ಟ್ ಆಗಿ ನಿಮ್ದೇ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಒಂದ್ಸಾರಿ ಅಲ್ಲ 2 ಸಾರಿ ಚೆಕ್ ಮಾಡ್ಕೊಳ್ಳಿ. ಸರಿಯಾಗಿದ್ರೆ ಮಾತ್ರ ಅದು ನಮ್ಗೆ ಬರ್ಲಿ. ಇಲ್ಲ ಅಂತ ಹೇಳಿದ್ರೆ ಅರ್ಧಂಬರ್ಧ ತುಂಬಿರೋ ಅರ್ಜಿಗಳು ಬಂದಾಗ ರಿಜೆಕ್ಟ್ ಆಗ್ತದೆ. ಸಂಪೂರ್ಣ ಅರ್ಜಿಯನ್ನ ಹಾಕಿಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರನೇ ಬನ್ನಿ, ದಾಖಲೆಗಳನ್ನ ಕೊಡಿ, ಅರ್ಧ ಗಂಟೆ ಕೂತ್ಕೊಳ್ಳಿ. ನಮ್ಮಲ್ಲಿ ಅವರು ಬ್ಯುಸಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಈ ಕಂದಾಯದ ಎಲೆಕ್ಷನ್ ಕೆಲಸದ ಜೊತೆಗೆ ಹೊರಗಡೆ ಎಲೆಕ್ಷನ್ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕಾಗ್ತದೆ. ಈಗ ಮತ್ತೆ ಏಪ್ರಿಲ್ 1ರಿಂದ ಇನ್ನೊಂದು ಜನಗಣತಿ ಪ್ರಾರಂಭ ಆಗ್ತದೆ. ಸೊ ಕೆಲಸದ ಒತ್ತಡ ಇರೋದ್ರಿಂದ ಸ್ವಲ್ಪ ಕಾಯಬೇಕಾಗ್ತದೆ. ಕೂತು ಕೆಲಸವನ್ನ ಮಾಡಿಸ್ಕೊಳ್ಳಿ. ಯಾರು ಕೂಡ ಈಗ್ಲೇ ಆಗ್ಲಿಲ್ಲ ನನ್ನ ಕೆಲಸ ಅನ್ನುವ ಆತರ ಬೇಡ. ನಮಗೂ ಸಾಕಷ್ಟು ಗೊಂದಲ ಇದೆ, ನಿಮ್ಗೂ ಸಾಕಷ್ಟು ಗೊಂದಲ ಇದೆ, ಬಟ್ ಬಗೆಹರಿತದೆ. ಇಲ್ಲಿ ಅಂತ ಆತಂಕ ಪಡೋ ಅವಶ್ಯಕತೆ ಏನೂ ಇಲ್ಲ. ಯಾರ್ಯಾರ ಅರ್ಜಿ ತಿರಸ್ಕೃತ ಆಗಿದೆ ಅವರು ಕೂಡ ಆತಂಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ಅರ್ಜಿಯನ್ನ ಸಲ್ಲಿಸಿ ದಾಖಲೆಗಳನ್ನ ನಮಗೆ ಕೊಟ್ಟರೆ ಖಂಡಿತವಾಗಿ ಈ ಆಸ್ತಿಯನ್ನ ನಿಮ್ಗೆ ಮಾಡಿಕೊಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.